ಸಿನಿಮೀಯ ರೀತಿಯಲ್ಲಿ ಹೈಟೆಕ್ ವಂಚನೆ ಪ್ರಕರಣ ಬಯಲಿಗೆ ಬಂದಿದೆ. ಕಾರು ಲೀಸ್ಗೆ ಪಡೆಯೋದು, ಇನ್ನೊಬ್ಬರಿಗೆ ಅಡ ಇಡೋದು. 200ಕ್ಕೂ ಹೆಚ್ಚು ಕಾರುಗಳನ್ನು ಈ ರೀತಿಯಾಗಿ ಅಡ ಇಟ್ಟು ಓಡಿ ಹೋಗಿದ್ದಾನೆ ಭೂಪ. ಬಳ್ಳಾರಿಯೊಂದರಲ್ಲೇ 5 ಕೋಟಿಗೂ ಹೆಚ್ಚು ಹಣ ವಂಚನೆ ಆಗಿದೆ. 53 ಕಾರುಗಳನ್ನ ಲೀಸ್ಗೆ ಪಡ್ಕೊಂಡು ಮೋಸ ಮಾಡಿದ್ದಾನೆ ಈ ಖದೀಮ. ಸಿಂಧನೂರು ಮೂಲದ ಜಹೀದ್ ಬಾಷಾ ಈ ರೀತಿಯಾಗಿ ಪಂಗನಾಮ ಹಾಕಿರುವಂತಹ ಹೈಟೆಕ್ ಕಳ್ಳ. ಬಾಡಿಗೆ ಆಸೆಯಲ್ಲಿ ಕಾರುಗಳನ್ನೇ ಕಳ್ಕೊಂಡಿದ್ದಾರೆ ಮಾಲೀಕರು. ಬಳ್ಳಾರಿ, ಕೊಪ್ಪಳ, ರಾಯಚೂರಿನಲ್ಲಿ ಜಹೀದ್ ಈ ರೀತಿಯಾಗಿ ಪಂಗನಾಮ ಹಾಕಿದ್ದಾನೆ. ವಿಂಡ್ ಪವರ್, ಸೋಲಾರ್ ಪ್ಲಾಂಟ್ಗಳು, ಬ್ಯಾಂಕ್ಗಳು, ಕಂಪನಿಗಳಿಗೆ ಕಾರುಗಳನ್ನ ಬಾಡಿಗೆಗೆ ಕೊಡ್ತೀವಿ ಅಂತ ಹೇಳಿ ಕತೆ ಕಟ್ಟಿ 30,000 ರಿಂದ 50,000 ರೂಪಾಯಿವರೆಗೆ ಕಾರು ಲೀಸ್ಗೆ ಪಡ್ಕೊಂಡು ವಂಚನೆಯನ್ನ ಎಸಗಿದ್ದಾನೆ. ಎಲ್ಲ ಕಾರು ಅವರಿವರ ಬಳಿ ಒತ್ತೆ ಇಟ್ಟು ಹಣವನ್ನ ಪಡ್ಕೊಂಡು ಈಗ ಪರಾರಿಯಾಗಿದ್ದಾನೆ. ಸಿಂಧನೂರು ಮತ್ತು ರಾಯಚೂರಿನಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸಿನಿಮೀಯ ರೀತಿಯಲ್ಲಿ ನಡೆದಿರುವಂತಹ ಹೈಟೆಕ್ ವಂಚನೆ ಪ್ರಕರಣ ಇದು. ಕಾರನ್ನ ಲೀಸ್ಗೆ ಪಡ್ಕೊಂಡು ಇನ್ನೊಬ್ಬರಿಗೆ ಅಡ ಇಟ್ಟು ಅದಾದ ನಂತರ ಓಡಿ ಹೋಗಿದ್ದಾರೆ. ವಂಚಕ ಜಾಹಿದ್ನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 200ಕ್ಕೂ ಹೆಚ್ಚು ಕಾರುಗಳನ್ನ ಈ ರೀತಿಯಾಗಿ ಬೇರೆಯವರಿಂದ ಬಾಡಿಗೆ ಪಡ್ಕೊಂಡು ಅದನ್ನ ಅಡ ಇಟ್ಟು ವಂಚನೆ ಎಸಗಿರುವಂತಹ ಘಟನೆ ಆಗಿದೆ. ನಾವು ಬಳ್ಳಾರಿಯಿಂದ ಸಿಂಧನೂರವ್ರಿಗೆ ಸೋನು ಅವ್ರ ಪೆಟ್ ನೇಮು, ಒರಿಜಿನಲ್ ಹೆಸರು ಬಂದು ಝೈದ್ ಅಂತೇಳಿ ಅವ್ರಿಗೆ ನಾವು ಗಾಡಿ ಕೊಟ್ಟಿದ್ದೀವಿ. ಯಾಕಂದರೆ ನಂದು 1-2 ಗಾಡಿ, ನಮ್ಮ ಫ್ರೆಂಡ್ಸ್ ಒಂದು 4-5 ಗಾಡಿ ಇದ್ದೇವೆ. ಎಲ್ಲ ಕಲಿತು ನಮ್ಮ ಕಡೆಯಿಂದ ನಾವು ಅಲ್ಲಿ ಅವ್ರು ಕೊಟ್ಟಿದ್ದೀವಿ. ತಿಂಗಳ ಎಷ್ಟು ಬಾಡಿಗೆ ಕೊಡ್ತೀವಿ ನಾವು. ತಿಂಗಳಿಗೊಂದು ಇನ್ನೋವಾ ಗಾಡಿಗೆ ಒಂದು 40,000 50,000 ಕೊಡ್ತೀವಿ, ಗಾಡಿ ಕೊಡ್ರಿ ಅಂತ ಹಂಗೇಳಿ ನಮಗೆ ಒಂದು 2-3 ತಿಂಗಳ ಪೇಮೆಂಟ್ ಕೊಟ್ಟಿದ್ದಾರೆ. ಒಂದು ಜುಲೈ ಆಗಸ್ಟಿಂದ ನಮಗೆ ಪೇಮೆಂಟ್ ಬಂದಿಲ್ಲ. ಈಗ ಪೇಮೆಂಟ್ ಬಂದಿದ್ದಕ್ಕೋಸ್ಕರ ಗಾಡಿಯವರು ನಮಗೆ ಟಾರ್ಚರ್ ಕೊಡ್ತಿದ್ರು, ಪೇಮೆಂಟ್ ಬಂದಿಲ್ಲ ಅಂತೇಳಿ. ಸರಿ ಅಂತ ಮಾತಾಡಿದ್ವಿ. ಮತ್ತು ನಮಗೆ 5-6 ದಿನದಿಂದ ಇದೊಂದು ಗಾಡಿ ತೊಗೊಂಡು ಒತ್ತಿಡ್ತಾ ಇದ್ದಾರೆ ಅಂತ ಆ ಥರ ನ್ಯೂಸ್ ಬಂತು. ಅದು ಕೂಡ ನಾವು ಕೂಡ ಅಲ್ಲಿ ಹೋಗಿದ್ವಿ ಸಿಂಧನೂರಿಗೆ. ಅಲ್ಲಿ ಹೋದರೆ ಅಲ್ಲಿ ಭಾಳಷ್ಟು ಕತೆ ಮಾಡಕತ್ತಾರ ಲೋಕಲ್ ಅವರು. ಅದಕ್ಕೆ ನಾವು ಈ ಥರ ಮಾಡಿ ಸ್ಟೇಷನಿಂದ ಕಂಪ್ಲೇಂಟ್ ಕೊಟ್ಟು ಏನಾದರೂ ಒಂದು ಲೀಸಿಗೆ ಅಂತ ತೊಗೊಂಡು ಕೊಡ್ತೀವಿ. ಇದು ಸೋಲಾರ್ ಕಂಪನಿ ವೆಂಟ್ ಫ್ಯಾನ್ ಬರುತ್ತಲ್ಲ ಅದಕ್ಕೆ, ಮತ್ತು APMCಗೆ ಅಂತ ನಮ್ಮ ಕಡೆ ಹೇಳಿ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಸರಿ ಯಾವುದೋ ಒಂದು ನಮ್ಮ ಕಡೆಯಲ್ಲಿ ಬಾಡಿಗೆ ಇಲ್ಲ ಸರಿ ಅಂತ ನಾವು ಕೊಟ್ಟಿದ್ವಿ. ನಾವು ಕೊಟ್ಟು ಒಂದು ಮಾರ್ಚ್ ಏಪ್ರಿಲಿಂದ ನಾವು ಕೊಡ್ತಾಯಿದ್ದೀವಿ. ಈ ವಾರ ಗಾಡಿಗಳಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲ ಒತ್ತಿಟ್ಟಾರೆ, ಅವ್ರನ್ನ ಕರ್ಕೊಂಬಂದ್ರೆ ನಾವು ಅವ್ರಿಗೆ ಕುಂದಿರಿಸಿ ಮಾತಾಡಿ ನಿಮ್ಮ ಗಾಡಿ ಕೊಡ್ತೀವಿ ಅಂತ ಅವ್ರು ಹೇಳಕತ್ತಾರೆ. ಸಿಂಧನೂರು ಆತ ಜಾಹಿದ್, ಸೋನು ಜಾಹಿದ್ ಆತನ ಹೆಸರು. ಇಲ್ಲಿ ಕಸ್ಟಮರ್ ಕಾರ್ ಓನರ್ ಬಂದಾರ, ಅವರು ಕಾರ್ಗಳು ನಮಗೆ ಕೊಟ್ಟಿದ್ರು, ಬಾಡಿಗೆಗೆ ಅಂದರೆ ಕೊಟ್ಟಿದ್ರು. ನಾವು ಅವನು ಜಾಹಿದ್ಗೆ ಕೊಟ್ಟಿದ್ದೀವಿ ಅಣ್ಣ. ಕೊಟ್ಟಿದ್ರೆ ಅವನೇನು ಮಾಡಿದಾನ, ತಿಂಗಳು ಬಾಡಿಗೆ ಕೊಡ್ತೇನೆ ಅಂತೇಳಿ ಗಾಡಿಗಳು ತೊಗೊಂಡಿದ್ದ. ನಮಗೆ ಗೊತ್ತಿಲ್ಲ ಅವ್ನು ಮಾಡಕತ್ತಾನೆ ಅಂತೇಳಿ. ನಮಗೆ ಹೇಳಿದ್ದೇನು, ಬ್ಯಾಂಕು, ಇದು ಸೋಲಾರ್ ಕಂಪ್ನಿಗೆ, L&T ಕಂಪ್ನಿಗೆ ರೋಡ್ ಕಾಂಟ್ರಾಕ್ಟ್ಗೆ ಗಾಡಿ ಬಿಡ್ತಾನೆ ಅಂತ ಹೇಳಿದ್ದಾಣ. ಆತ ಏನು ಮಾಡಿದಾನ, ನಮಗೆ ಇದ್ದಂಗೆ ಒಂದು ವಾರ ಇದ್ದ ಎಸ್ಕೇಪ್ನಾಗ ಐದಾನ. ಏನಣ್ಣ, ನಮಗೆ ಬೇರೆಯವರೆಲ್ಲ ತೊಂದರೆ ಮಾಡಕತ್ತಾರ, ಬೇರೆಯವ್ರಿಗೆ ಭಾಳ ಕಷ್ಟ ಆಗಿದೆ, ಅವ್ರಿಗೆ ಪೇಮೆಂಟ್ ಬಂದಿಲ್ಲ, ಅವ್ರ ಗಾಡಿ ಬಂದಿಲ್ಲ, ಅವ್ರದ್ದು ಭಾಳ ಪ್ರಾಬ್ಲಮ್ ಆಗಿದೆ, ಅವ್ರ ಗಾಡಿಗಳು ಅವ್ರಿಗೆ ಸೇರಿಸ್ಬೇಕು, ದಯವಿಟ್ಟು ನಮಗೆ ಸಹಾಯ ಮಾಡಿರಿ. ನಾವು ಅಗ್ರಿಮೆಂಟ್ ಎಲ್ಲ ಕೇಳಿ ನಾವು ವೈಟ್ ಬೋರ್ಡ್ ಗಾಡಿಗಳು ಕೊಟ್ಟಿದ್ದೀವಿ ಸರ್. ಏನೋ ಒಂದು ಸಹಾಯ ಆಗುತ್ತೆ ಗಾಡಿ ಓನರ್ಗಳಿಗೂ ಅಂತ ಹೇಳ್ಬಿಟ್ಟು ಅವ್ರು ಜಾಹಿದವ್ರು ಬಂದು ಕೇಳಿದ್ರು ಗಾಡಿಗಳು. ನಾವು ತಿಂಗ್ಳಿಷ್ಟು ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಪೇಮೆಂಟ್ಗಳು ಕೊಟ್ಟಿದ್ದು ಮಾಡಿದ್ದೀವಿ. ಒಂದು 3 ತಿಂಗಳಿಂದ ಪೇಮೆಂಟ್ಗಳು ಆಗ್ತಿಲ್ಲ. ಒಂದು 2 ತಿಂಗಳು ಪೇಮೆಂಟ್ ಕೊಟ್ಟ, 3 ತಿಂಗಳು ಪೇಮೆಂಟ್ ಕೊಟ್ಟ. ಆಮೇಲೆ ಮಿನಿಮಮ್ ಆಗ ಒಂದು 3 ತಿಂಗಳ ಮೇಲೆ ಆಯಿತು, ಪೇಮೆಂಟು ಯಾರೂ ಇಲ್ಲ. ಗಾಡಿಗಳು ಕೇಳಿದರೆ ಗಾಡಿಗಳನ್ನ ಕೊಡ್ತೀವಿ, ಪೇಮೆಂಟ್ಗಳು ಎಲ್ಲ ಕ್ಲಿಯರ್ ಮಾಡ್ತೀವಿ, ನೀವು ರೊಕ್ಕ ಎಲ್ಲೋ ಇಲ್ಲ. ಅವರು ಹೇಳಿದರೆ ಸಿವಿಲ್ ಕಾಂಟ್ರಾಕ್ಟ್ರು ನನಗೆ ಕೆಲಸ ಸಿಕ್ಕಿದೆ, ನನಗೆ ಕಾರುಗಳ ಅವಶ್ಯಕತೆ ಇದೆ, ಲೀಸ್ಗೆ ನಾನು ತಗೊಳ್ತೀನಿ ಅಂತ ತಿಳಿಸಿರ್ತಾರೆ. ಇಲ್ಲ, ಯಾವುದೇ ರೀತಿ ಅವರು ಒಪ್ಪಂದದ ಸಹ ಏನು ಪತ್ರ ಸಹ ಏನು ಮಾಡ್ಕೊಂಡಿಲ್ಲ. ಏನು ಅವ್ರು ಕೊಡಬೇಕಾದ್ರೆ ಏನೋ ಒಂದು ನಂಬಿಕೆಯಲ್ಲಿ ಕೊಟ್ಕೊಂಡಿದ್ದಾರೆ ಹೊರತು ಯಾವುದೇ ರೀತಿ ರೈಟಿಂಗಲ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅವರು. ಇದುವರೆಗೂ ಏನೂ ಗೊತ್ತಾಗಿಲ್ಲ. ಇನ್ನು ಅಕ್ಯೂಸ್ ಸಿಕ್ಕಿದ್ರೇ ನಮಗೆ ಗೊತ್ತಾಗೋದು. ಬಿಕಾಸ್ ಕಂಪ್ಲೇನೆಂಟ್ ಸೈಡ್ ಅವ್ರ ವಿವರ ಹೇಳಿದ್ದಾರೆ. ಅಕ್ಯೂಸ್ ಸಿಕ್ಕಿದ್ರೆ ಆ ಗಾಡಿ ಏನಾಗಿದೆ, ಮಾರಾಟ ಮಾಡಿದಾರಾ ಅಥವಾ ಬೇರೆ ಕಡೆ ಒತ್ತಿಟ್ಟಿದ್ದಾರಾ ಅಥವಾ ಬಿಡಿ ಭಾಗಗಳನ್ನು ಮಾರಿದಾರಾ, ಏನು ಮಾಡಿದಾರ ಅಂತ ತಿಳಿದು ಬರಬೇಕು. ಒಟ್ಟು ಬ್ರೂಸ್ಪೇಟೆಯಲ್ಲಿ ಒಂದು FIR ಆಗಿದೆ, ಕೌಲ್ ಬಜಾರ್ ಒಂದು FIR ಆಗಿದೆ. ಇದರಲ್ಲಿ ಬ್ರೂಸ್ಪೇಟೆಯಲ್ಲಿ 43 ಜನಕ್ಕೆ ವಂಚನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.